ಸಹೋದರ ಸಹೋದರಿಯೇ, ಗಳು ಎಷ್ಟೋ ಕನಸು ಹೊತ್ತು ಸಾಗುವ ಮನುಷ್ಯ ನಾನು ಮತ್ತು ನೀವು ಪ್ರತಿಯೊಬ್ಬರು. ಈ ಅದೇ ಕನಸುಗಳೊಂದಿಗೆ ಪ್ರಯಾಣ ಮಾಡಿದ ಏರ್ ಇಂಡಿಯಾ ಫ್ಲೈಟ್ 242 ಮಂದಿಯನ್ನು ಹೊತ್ತು ನಡೆಯಿತು. ನಾನಲ್ಲಿ ಗಮನಿಸಿದ್ದು ಕರಡು ಕಿತ್ತು ಹೋಗುವಂತಹ ಘಟನೆಗಳು. ಆ ಫ್ಲೈಟ್ ಆಕ್ಸಿಡೆಂಟ್ ಆಗುವಂತಹ ಆ 30 ಸೆಕೆಂಡಿನಲ್ಲಿ ಆ ಫ್ಲೈಟ್ನಲ್ಲಿ ಉಸಿರಾಡಲಾಗಲಿಲ್ಲ, ಗಾಳಿ ಬರಲಿಲ್ಲ, ಜನ ಒಬ್ಬರಿಗೊಬ್ಬರು ಮಾತನಾಡಲು ಪ್ರಾರಂಭಿಸಿದರು. ಎರಡನೆಯದಾಗಿ ಆ ಫ್ಲೈಟ್ನಲ್ಲಿ ಪೈಲಟ್ ವಿಮಾನವು ಅಪಘಾತಕ್ಕೀಡಾಗ್ತಾ ಇದೆ, ಸಂರಕ್ಷಣೆ ಬೇಕು ಎಂಬುದಾಗಿ ಒಂದು ಮೆಸೇಜನ್ನು ಓಡಾಯಿಸ್ತಾರೆ. ಆದರೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಫ್ಲೈಟ್ ಸಂಪೂರ್ಣವಾಗಿ ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಬಿಡುತ್ತದೆ. ಹೋಗುವ ಸಂದರ್ಭದಲ್ಲಿ ರಭಸದ ಫ್ಲೈಟ್ ಹೋಗುವಾಗ ಒಳಗೆ ಹೊಗೆ ತುಂಬಿಕೊಳ್ಳುತ್ತದೆ. ಹೊಗೆ ತುಂಬಿಕೊಳ್ಳುವಾಗ ಮರಣ ಜೀವಿ ಜೈ ಮರಣಗುರು ಎಂಬ ಪದಕ್ಕೆ ಎಷ್ಟು ಶಕ್ತಿ. ಆದರೆ ಕೊನೆಯ 30 ಸೆಕೆಂಡ್ನಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾರೆ. ಕ್ಷಣಾರ್ಥದಲ್ಲಿ ಅದು ಹೋಗಿ ಒಂದು ಹಾಸ್ಟೆಲ್ಗೆ ಬಡಿದು ಬಸ್ಟ್ ಆಗಿ ಹೋಗುತ್ತದೆ ಫ್ಲೈಟ್. ಎಲ್ಲರೂ ಸತ್ತು ಹೋಗುತ್ತಾರೆ, ಕರಕಲಾಗಿ ಹೋಗುತ್ತಾರೆ. ದೇಹಗಳು ಕರಕಲಾಗಿ ಇದ್ದಲುಗಳಾಗಿ ಬಿದ್ದಿವೆ. ಮಗುವಿನ ಕೈಯಲ್ಲಿದ್ದಂತಹ ಒಂದು ಬೊಂಬೆಯೂ ಸಹ ಕರಕಲಾಗದೆ ಮಾತ್ರ ಅದೊಂದು ಬಿದ್ದಿದೆ. ಎಲ್ಲರೂ ಸತ್ತು ಹೋದರು. ಯಾವುದು ಶಾಶ್ವತವಿಲ್ಲ, ಯಾವ ಅಧಿಕಾರ ಶಾಶ್ವತವಿಲ್ಲ, ಯಾವ ಸ್ಥಾನಮಾನಗಳು ಶಾಶ್ವತವಿಲ್ಲ, ಯಾರೂ ಶಾಶ್ವತವಿಲ್ಲ. ಕ್ಷಣಾರ್ಥದಲ್ಲಿ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುತ್ತದೆ. ಈಗಲೂ ಪ್ರಾಣ ಹಿಂಡುವಷ್ಟು ವೇದನೆ ನನ್ನಲ್ಲಿಯೂ ಸಹ ಇದೆ. ಅವುಗಳೆಲ್ಲವನ್ನು ನೋಡಿದ ಕಾರಣ ನಿದ್ರೆ ಬರುವುದಿಲ್ಲ ಚಿಂತಿಸಿದರೆ. ಹೀಗೆ ಕೋಟ್ಯಾಂತರ ಮಂದಿ ಈ ವಿಮಾನ ಅಪಘಾತವನ್ನು ನೋಡಿ ತತ್ತರಿಸಿ ಹೋಗಿದ್ದಾರೆ. ಆ ವಿಮಾನದ 1 ನಿಮಿಷದಲ್ಲಿ ನಡೆದು ಹೋದ ಘಟನೆಗಳು ವಿಸ್ಮಯಕಾರಿಯಾದದ್ದು. ಚಿಂತಿಸಿ ನೋಡಿ ಪ್ರಿಯರೇ, ಯಾವುದು ಶಾಶ್ವತ, ಯಾರು ಶಾಶ್ವತ? ಸತ್ತ ಬಳಿಕ ಟಾಟಾ ಕಂಪನಿ ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿಯನ್ನ ಪರಿಹಾರ ಧನವಾಗಿ ಕೊಟ್ಟಿದೆ. ಮನುಷ್ಯನೇ ಇಲ್ಲ, 1 ಕೋಟಿ ರೂಪಾಯಿ ಯಾರಿಗೆ, ಯಾವುದಕ್ಕೆ? ಕೋಟಿಗಟ್ಟಲೆ ಸಂಪಾದನೆ ಮಾಡಿದಂತ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಕೋಟ್ಯಾಂತರ ಸಂಪಾದನೆ ಮಾಡಿದಂಥವರು. ಅವರಿಗೆ ಈ 1 ಕೋಟಿ ಯಾಕೆ? ಅವರ ಪ್ರಾಣವೆಂಬ ಪಕ್ಷಿ ಹಾರಿ ಹೋಯಿತು. 1 ಕೋಟಿಗೆ ಬೆಲೆಯೇ ಅಥವಾ ಪ್ರಾಣವೆಂಬ ಪಕ್ಷಿ ಹಾರಿ ಹೋದ ವ್ಯಕ್ತಿಗೆ ಬೆಲೆಯೇ ಎಂಬುದನ್ನು ಚಿಂತಿಸಿ. ಹೀಗಿರುವಾಗ ನಾನು ಮತ್ತು ನೀವು ಎಷ್ಟರವರು, ಯಾವಾಗ, ಏನು? ಸಾಯುವ ಕೊನೆಯ ಕ್ಷಣದಲ್ಲಿ ಅವರು ಮಾಡಿದ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿದ ಆ ಸನ್ನಿವೇಶ ನನ್ನ ಕಣ್ಣುಗಳ ಮುಂದೆ ಅಚ್ಚಳಿಯದೆ ನಿಂತಿದೆ. ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ಆ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದೇವೆ, ಆದರೂ ಕಷ್ಟಪಟ್ಟು ಕುಳಿತುಕೊಳ್ಳುತ್ತೇವೆ ಪ್ರಾರ್ಥಿಸೋದಕ್ಕೆ. ಹಲವಾರು ಸುಳ್ಳುಗಳನ್ನು ಹೇಳಿಕೊಳ್ಳುತ್ತೇವೆ. ಪ್ರಾರ್ಥನೆಯಿಂದ ತಪ್ಪಿಸಿಕೊಳ್ಳಲು ಹಲವಾರು ಬೇಟೆಯಾಡುತ್ತೇವೆ. ಒಂದು ಮೀನಿಗೆ ಬೇಟೆಯಾಡಿದಂತೆ, ಒಂದು ಪಕ್ಷಿ ಬೇಟೆಗಾರ ಆಡಿದಂತೆ ನಾವು ಅಷ್ಟು ಹೋರಾಟವನ್ನು ಮಾಡುತ್ತೇವೆ. ಒಂದು ಕ್ಷಣ ಯಾವಾಗ ಬರುತ್ತದೆ ಎಂದು ಗೊತ್ತಿಲ್ಲ. ಕಳ್ಳನು ಬರುವ ಹಾಗೆ ನಾನು ಬರುವೆನು. ಯಾವ ನಿಮ್ಮ ಮನೆ, ಮಠ, ಆಸ್ತಿ, ಅಂತಸ್ತು, ಹಣ, ಗಂಡ, ಹೆಂಡತಿ, ಮಕ್ಕಳು ಯಾವುದು ಶಾಶ್ವತವಿಲ್ಲ. ಕ್ಷಣಾರ್ಥದಲ್ಲಿ ಏನು ಬೇಕಾದರೂ ಸಂಭವಿಸಿ ಹೋಗುತ್ತದೆ. ಹೀಗಿರುವಾಗ ನೀನು ಯಾರು? ನಿನ್ನ ಜೀವನ ಏನು? ಎಲ್ಲವೂ ನೀರಿನ ಮೇಲಿನ ಗುಳ್ಳೆ ಎಂದು ದೈವವಾಕ್ಯ ನೆನ್ನೆ ಧ್ಯಾನಿಸಿದಂತೆ, ಒಣ ಹುಲ್ಲಿಗೆ ಸಮಾನ ನೀರಿನ ಮೇಲೆ ಗುಂಡೆ ನಿನ್ನ ಪ್ರಾಣ, ನಿನ್ನ ಜೀವನ. ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿದ 242 ಮಂದಿಯ ಪ್ರಾಣ ಪಕ್ಷಿ ಬೆಂಕಿಯಿಂದ ಸುಟ್ಟು ಭಸ್ಮವಾಯಿತು. ಹಾಸ್ಟೆಲ್ನಲ್ಲಿ ಇದ್ದಂತಹ 40 ಜನ ಸೀರಿಯಸ್ನಲ್ಲಿದ್ದಾರೆ.
ಅಲ್ಲಿಯೂ ಸಹ 6 ಜನ ಸತ್ತು ಹೋದರು. ಇಂದು ಪ್ರಾರ್ಥಿಸುವ ಆ 242 ಮಂದಿಯ ಆತ್ಮಗಳಿಗಾಗಿ, ಆ ಅಪಘಾತಗಳಲ್ಲಿ ಮರಣವಾದಂಥ ಎಲ್ಲ ಆತ್ಮಗಳಿಗಾಗಿ, ಅವರ ಕುಟುಂಬಗಳಿಗಾಗಿ, ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳಿಗಾಗಿ, ಗಂಡನನ್ನು ಕಳೆದುಕೊಂಡ ಹೆಂಡತಿಗಾಗಿ, ಹೆಂಡತಿಯನ್ನು ಕಳೆದುಕೊಂಡ ಗಂಡನಿಗಾಗಿ, ಎತ್ತವರನ್ನು ಕಳೆದುಕೊಂಡ ಮಕ್ಕಳಿಗಾಗಿ, ಮಕ್ಕಳನ್ನು ಕಳೆದುಕೊಂಡ ಎತ್ತವರಿಗಾಗಿ, ಒಡ ಹುಟ್ಟಿದವರನ್ನು ಕಳೆದುಕೊಂಡವರಿಗಾಗಿ, ಬಂಧು ಮಿತ್ರಾದಿಗಳನ್ನು ಕಳೆದುಕೊಂಡವರಿಗಾಗಿ ನಾವು ಪ್ರಾರ್ಥಿಸುವ 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 ಈ ದಿನ ಪ್ರಾರ್ಥಿಸುವಾಗ ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಮೇರಿ ಸುಪ್ರಭಾತ ಪ್ರಾರ್ಥನೆಯನ್ನು ಸರತ್ ಮೇರಿ ಹಾಡುಗಾರಿಕೆಯನ್ನು, ಕುಮಾರಿ ದೇವರ ವಾಕ್ಯವನ್ನು, ಹೆಲೆನ್ ಜಪಸರವನ್ನು, ಮಾಲಾ ಈ ದಿನದ ಪ್ರಾರ್ಥನೆಯನ್ನು ನಾವು ಹೇಳುತ್ತಾ ಪ್ರಾರ್ಥಿಸುವ. ಜಪಸರ ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ಮನಮರಿಗೆ ಪ್ರಾರ್ಥಿಸುವ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ. ಒಮ್ಮನಸ್ಸಿನಿಂದ ಶಬ್ದವನ್ನು, ಎಲ್ಲರ ಶಬ್ದವನ್ನು ಕೇಳುತ್ತಾ, ನಮ್ಮ ಶಬ್ದಗಳನ್ನು ಸಹ ಕೇಳುತ್ತಾ, ವಿಶ್ವಾಸದಲ್ಲಿ ಆಲಸ್ಯವಿಲ್ಲದೆ ಏಕ ಮನಸ್ಸಿನಿಂದ ನಾನು ಕ್ಷಣಾರ್ಥ ಎಂಬುದನ್ನು ತಿಳಿದು ಪ್ರಾರ್ಥಿಸುವ ಸಮಯ. ಶಬ್ದವನ್ನು ಆಲಿಸಿ ಪ್ರಾರ್ಥಿಸಿ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ವಂದನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ. ಪವಿತ್ರ ಆತ್ಮರೇ ವಂದನೆ. ಪವಿತ್ರ ಆತ್ಮರೇ ಆರಾಧನೆ. ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದಂತಹ 242 ವ್ಯಕ್ತಿಗಳು
ಇಹಲೋಕದ ಪಯಣವನ್ನು ಮುಗಿಸಿ ನಿಮ್ಮ ಸಾಮ್ರಾಜ್ಯವನ್ನು ಸೇರಿದರು ರಾಜ. ಆ ಘೋರವಾದ ಮರಣ, ಆ ಘೋರವಾದ ಅಪಘಾತ ಪ್ರತಿಯೊಬ್ಬರ ಕಣ್ಣುಗಳನ್ನು ಕಟ್ಟಿದೆ ರಾಜ, ಪ್ರತಿಯೊಬ್ಬರ ಹೃದಯವನ್ನು ಸೀಳಿದೆ ರಾಜ. 30 ಸೆಕೆಂಡಿನಲ್ಲಿ ಅವರ ವಿಮಾನ ಅಪಘಾತದಲ್ಲಿ ನಡೆದು ಹೋದ ಘಟನೆ ನಿಮಗೆ ಗೊತ್ತು ಸ್ವಾಮಿ ದೇವ. ಆ ಕೊನೆಯ ಗಳಿಗೆಯಲ್ಲಿಯೂ ಅವರು ಎರಡೂ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿದರು ಸ್ವಾಮಿ. ಆ ದೃಶ್ಯ ನಿಮ್ಮ ಕಣ್ಣು ಮುಂದೆ ಇದೆ ರಾಜ. ಆದರೂ ಅವರಿಗೆ ಸಂರಕ್ಷಣೆ ಸಿಕ್ಕಲಿಲ್ಲ. ಯಾಕೆ ಎಂಬ ಪ್ರಶ್ನೆ ನಿಮ್ಮ ಮುಂದೆ ಇಡಲು ಸಹ ಸಾಧ್ಯವಿಲ್ಲ. ಜೀವಿಸುವಾಗ, ಉಸಿರಿರುವಾಗ ಪ್ರಾರ್ಥಿಸದೆ ನಾವು ಸಾಯುವ ಕ್ಷಣದಲ್ಲಿ ಪ್ರಾರ್ಥಿಸುವ ಕಾರಣ ಏನು ಪ್ರಯೋಜನ? ಜೀವಮಾನದಲ್ಲಿ ಸಂತೋಷವಾಗಿರುವಾಗ, ಬೇಕಾದುದೆಲ್ಲವನ್ನು ಅನುಭವಿಸುವಾಗ ಪ್ರಾರ್ಥಿಸದ, ಕೈ ಜೋಡಿಸದ, ನಿಮ್ಮ ಮುಂದೆ ಕುಳಿತುಕೊಳ್ಳದಂತಹ ವ್ಯಕ್ತಿಗಳಾಗಿರುವಂತಹ ನಾವು ಕ್ಷಣದಲ್ಲಿ ಮರಣ ಹೊಂದುವ 10 ಸೆಕೆಂಡ್ನಲ್ಲಿ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸುವುದರಿಂದ ಏನು ಫಲವಿಲ್ಲ ಎಂಬುದನ್ನ ನೀವು ವ್ಯಕ್ತಪಡಿಸಿದ್ದೀರಿ, ತೋರ್ಪಡಿಸಿಕೊಟ್ಟಿದ್ದೀರಿ ರಾಜ. ಕಳ್ಳನಂತೆ ಬರುವ ಮರಣವನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಾನು ಮರಣ ಹೊಂದುತ್ತೇನೆ ಎಂಬುದನ್ನು ಅರಿತಂತಹ ಮಕ್ಕಳು ಸ್ವಾಮಿ, 242 ಮಂದಿ ನಾನು ಸಾಯುತ್ತೇನೆ, ಈ ಕ್ಷಣ ನಾನು ಸತ್ತು ಹೋಗುತ್ತೇನೆ ಎಂಬುವಂತಹ ಮರಣ ಭಯವನ್ನು ಅನುಭವಿಸಿದಂತಹ ಮಕ್ಕಳು ಸ್ವಾಮಿ. ಯೇಸುವೆ, ಎಲ್ಲ ಮಕ್ಕಳ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಯೇಸುವೆ, ಮರಣವಾದಂಥ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೆ, ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಯುವಕರಾಗಿ, ಯುವತಿಯರಾಗಿ, ವೃದ್ಧರಾಗಿ, ಮಕ್ಕಳಾಗಿ, ಪುಟ್ಟ ಕಂದಮ್ಮಗಳಾಗಿ ಸ್ವಾಮಿ ಮರಣವಾದಂತಹ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಅವರು ಈ ಲೋಕದಲ್ಲಿ ಅರಿತು ಅರಿದು ಮಾಡಿದಂತಹ ಪಾಪಗಳನ್ನು ಕ್ಷಮಿಸಿರಿ ರಾಜ. ಅವರಿಗೆ ಮೋಕ್ಷದ ಭಾಗ್ಯವನ್ನು ಕೊಟ್ಟಿದ್ದೀರಿ ಎಂದು ವಿಶ್ವಾಸಿಸುತ್ತೇನೆ ರಾಜ. ಅವರ ಮರಣ ಅಷ್ಟು ಘೋರಕರವಾಗಿರುವಾಗ ಖಂಡಿತವಾಗಿ ಸ್ವಾಮಿ ಅವರ ಆತ್ಮಗಳು ನಿಮ್ಮ ಸಾಮ್ರಾಜ್ಯಕ್ಕೆ ಕರೆದುಕೊಂಡಿದ್ದೀರಿ ಎಂದು ವಿಶ್ವಾಸಿಸುತ್ತೇನೆ ರಾಜ. ಆ ನರಕದ ಯಾತನೆಯನ್ನು ಸ್ವಾಮಿ ಆ ಮುಗ್ಧ ಜನರು ಅನುಭವಿಸಿ ಬಿಟ್ಟರು ಸ್ವಾಮಿ. ನರಕದ ಬೆಂಕಿಯ ಆ ಅನುಭವದೊಂದಿಗೆ ಅವರು ಮರಣ ಹೊಂದಿದರು ಸ್ವಾಮಿ. ಅವರ ಕೂಗಾಟ, ಕಿರಿಚಾಟಗಳು ನಿಮ್ಮ ಮುಂದೆ ಇದೆ ರಾಜ. ಅದಕ್ಕೆ ನೀವು ಉತ್ತರವನ್ನು ಕೊಡುತ್ತೀರಿ ರಾಜ. ಅವರ ರೋಧನಗಳು, ಅವರ ಭಯಗಳು ನಿಮ್ಮ ಮುಂದೆ ಇದೆ ರಾಜ. ಕರುಣಿಸಿರಿ ರಾಜ. ಅದೇ ಆ ಸಾಯುತ್ತಿರುವಂತಹ ಘಟನೆಗಳನ್ನು ನೋಡಿದಂತಹ, ಕಣ್ಣುಗಳಿಂದ ನೋಡಿದಂತಹ ಕುಟುಂಬ ವರ್ಗದವರ ಹೋರಾಟ, ಗೋಳಾಟ, ಕಣ್ಣೀರು ನಿಮ್ಮ ಮುಂದೆ ಇದೆ ರಾಜ. ಕರುಣಿಸಿರಿ ರಾಜ. ಯಾವುದೂ ಶಾಶ್ವತವಿಲ್ಲ, ಯಾರೂ ಶಾಶ್ವತವಿಲ್ಲ ಎಂಬ ಸತ್ಯವನ್ನು ಹೊರಪಡಿಸಿದ್ದೀರಿ ರಾಜ. ಕರುಣಿಸಿರಿ ರಾಜ. ಮರಣ ಹೊಂದಿದಂತ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಮರೆಯಲಾಗದ ಸಂಭವ ರಾಜ, ಮರೆಯಲಾಗದ ಘಟನೆಗಳು ಸ್ವಾಮಿ ದೇವ. ಕಣ್ಣುಗಳಲ್ಲಿ ಕಟ್ಟಿದಂತ ಘಟನೆಗಳು ರಾಜ. ಅವರ ರೋದನೆಗಳು ನಿಮ್ಮ ಮುಂದೆ ರಾಜ. ಆ ಕೊನೆಯ ಕೂಗಾಟಗಳು ಎಂತ ಭಯಂಕರವಾದವುಗಳು ರಾಜ. ಹಪ್ಪಳಿಸಿ ಬಡಿಯುವಾಗ ಒಂದೇ ಕ್ಷಣದಲ್ಲಿ ಸ್ಫೋಟವಾದಂತಹ ಆ ವಿಮಾನ ಎಂಥ ಭಯಂಕರ ಸ್ವಾಮಿ. ಆ ಮಕ್ಕಳ ದೇಹಗಳು ಛಿದ್ರವಾಗಿ ಹರಿದು ಹೋದದ್ದು ಸ್ವಾಮಿ. ಆ ವಿಮಾನವು ಆ ಕಟ್ಟಡದ ಮೇಲೆ ಅಂಟಿಕೊಂಡಿರುವಾಗ 5-6 ಅಂತಸ್ತಿನಿಂದ ಜನಗಳು ಕೆಳಗೆ ಬಿದ್ದಂತ ಘಟನೆಗಳು ಸ್ವಾಮಿ, ಧುಮುಕಿದಂತ ಘಟನೆಗಳು ಸ್ವಾಮಿ. ಭಯಂಕರವಾದದ್ದು ಸ್ವಾಮಿ. ಈ ಘೋರವಾದ ಮರಣದಲ್ಲಿ ಪಾಲ್ಗೊಂಡಂತಹ, ಇಹಲೋಕದ ಪಯಣವನ್ನು ಬಿಟ್ಟು ಪ್ರಾಣವೆಂಬ ಪಕ್ಷಿ ಹಾರಿ ಹೋದಂತ ಎಲ್ಲ ಆತ್ಮಗಳ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ
ಸ್ವರ್ಗಯಾತ್ರೆಯ ಅಂಗಾಂಗಗಳಾಗಿರೋ ನಾವೆಲ್ಲರೂ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತಾ, ಅಂತೆಯೇ ನಮ್ಮನ್ನು ಸಹ ಸಮರ್ಪಿಸಿಕೊಳ್ಳುತ್ತಾ, ಯಾವುದೂ ಶಾಶ್ವತವಿಲ್ಲೆಂಬ ಅರಿವು ನಮಗೆ ಕೊಟ್ಟಂತಹ ಅನುಭವವನ್ನು ಸಹ ಸ್ಮರಿಸಿಕೊಳ್ಳುತ್ತಾ, ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಈ ರಾತ್ರಿ ನಿದ್ರೆ ಕೊಟ್ಟು ಎಬ್ಬಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ವಿಶೇಷವಾಗಿ ಸ್ವಾಮಿ ಈ ದಿನ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆ ವೃತ ಹೊಂದಿದ 42 ಮಂದಿಗಾಗಿ 242 ಮಂದಿ 242 ಮಂದಿಗಾಗಿ ಪ್ರಾರ್ಥಿಸುವಾಗ ತಂದೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಎಷ್ಟೋ ಜನರು ಸ್ವಾಮಿ ಮಲಗಿರುವವರು ಹೇಳಲೇ ಇಲ್ಲ ಸ್ವಾಮಿ. ನೋಡು ಸ್ವಾಮಿ, ನಮ್ಮನ್ನು ತಟ್ಟಿ ಎಬ್ಬಿಸಿ ನಿನ್ನನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ಘನಪಡಿಸಲು ನಮ್ಮನ್ನು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ತಂದೆ, ಈ ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ಯೇಸುವೆ, ಪ್ರತಿ ದಿನವೂ, ಪ್ರತಿ ಕ್ಷಣವೂ, ಪ್ರತಿ ಗಳಿಗೆಯೂ ಸ್ವಾಮಿ ನಮ್ಮನ್ನು ಕಾಪಾಡುತ್ತಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ಯೇಸುವೆ, ಪ್ರತಿ ದಿನದಲ್ಲಿ ನಮಗೆ ಅವಶ್ಯಕತೆ ಇರುವುದನ್ನು ದಯಪಾಲಿಸಿ ಒಳ್ಳೆ ಆರೋಗ್ಯ, ಒಳ್ಳೆ ಭಾಗ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನು ನಿಮ್ಮ ಸಾನ್ನಿಧ್ಯದಲ್ಲಿ ಕುಳಿತು ಪ್ರಾರ್ಥಿಸುವಂತ ಭಾಗ್ಯವನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ತಂದೆ, ಈ ಕ್ರೈಸ್ತ ಧರ್ಮದಲ್ಲಿ ಸ್ವಾಮಿ ಹುಟ್ಟಿ ನನ್ನನ್ನು ಈ ಧರ್ಮ ಸಭೆಯಲ್ಲಿ ಬೆಳೆಸಿ ಕಥೋಲಿಕ ಧರ್ಮ ಸಭೆಯಲ್ಲಿ ನನ್ನನ್ನು ಮುನ್ನಡೆಸುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ನನ್ನ ರಾಜನೇ, ಪ್ರತಿ ದಿನವೂ ನಮ್ಮ ಜೀವನವು ಭಯದಲ್ಲಿಯೇ ಹೋಗುತ್ತಿದೆ ಸ್ವಾಮಿ. ಅಪ್ಪ ಯೇಸುವೆ, ಆ ಭಯವನ್ನು ಪಕ್ಕಕ್ಕಿರಿಸಿ ನನ್ನನ್ನು ಮುನ್ನಡೆಸುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ಯೇಸುವೆ, ಇನ್ನು ಎಷ್ಟೋ ಮಂದಿ ಸ್ವಾಮಿ ತಿಳಿದು ತಿಳಿಯದೆ ನಿನ್ನನ್ನು ಅರಿತುಕೊಳ್ಳದೆ ಜೀವಿಸುತ್ತಿದ್ದಾರೆ ಸ್ವಾಮಿ. ಅವರಿಗೆ ನಿನ್ನ ಜ್ಞಾನವನ್ನು ಕೊಡುತ್ತದೆ, ನಿನ್ನಲ್ಲಿ ಐಕ್ಯವಾಗಿರುವಂತ ಬುದ್ಧಿ ಜ್ಞಾನವನ್ನು ಕೊಟ್ಟು ಅವರು ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ನನ್ನ ಯೇಸುವೆ, ನನ್ನ ಒಡ ಹುಟ್ಟಿದವರನ್ನು, ನನ್ನ ಸ್ನೇಹಿತರನ್ನು, ಬಂಧುಗಳನ್ನು ಹುಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ನನ್ನ ಯೇಸುವೆ, ಈ ಸ್ವರ್ಗೀಯ ಯಾತ್ರಾ ಪ್ರಾರ್ಥನಾ ತಂಡದವರನ್ನು ನನಗೆ ದಯಪಾಲಿಸಿ ಎಲ್ಲರೂ ನಾವು ಒಟ್ಟುಗೂಡಿ ಬೆಳಿಗ್ಗೆ ಸಂಜೆ ಪ್ರಾರ್ಥಿಸಲು ನೀನು ನಮಗೆ ಅನುಮತಿಯನ್ನು ಕೊಟ್ಟು, ಸಮಯವನ್ನು ಕೊಟ್ಟು, ಮನಸ್ಥಿತಿಯನ್ನು ಕೊಡುತ್ತಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಆಧ್ಯಾತ್ಮಿಕವಾಗಿ ನಮ್ಮನ್ನು ನಡೆಸಲು ಬ್ರದರ್ ರೊಜಾರಿಯಾ ಅವರನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಅವರ ವಿಚಾರಗಳನ್ನು ದೂರ ಮಾಡುತ್ತಂದೆ, ಅವರ ಚಿಂತೆಯನ್ನು ದೂರ ಮಾಡುತ್ತಂದೆ. ಅಪ್ಪ ನನ್ನ ಯೇಸುವೆ, ಎಲ್ಲವೂ ನಿನಗೆ ತಿಳಿದಿದೆ ಸ್ವಾಮಿ. ಎಲ್ಲವನ್ನೂ ದಯಪಾಲಿಸಿದೀಯ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿ ದಿನಕ್ಕಾಗಿ, ಪ್ರತಿ ಕ್ಷಣಕ್ಕಾಗಿ ನಿನಗೆ ಸ್ತೋತ್ರ ರಾಜ. ವಂದನೆ ರಾಜ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಮಕ್ಕಳಾಗಿ ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನೀನು ತಂದೆಯೇ. ಆಮೆನ್. ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೀನು ಅಲ್ಲ ನೀನಾದೆಯಲ್ಲ,
ನಾನೇನು ಅಲ್ಲ ನೀನಾದೆಯಲ್ಲ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ. ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ. ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ಸಮರ್ಪಿಸೋಣ. ನೀರಿನ ಮೇಲಿನ ಗುಳ್ಳೆಗೆ ಸಮಾನ, ಗಾಳಿ ಬರುವಾಗ ತೂರಿ ಹೋಗುವ ತರಗೆಲೆಗೆ ಸಮಾನ, ಒಣಗಿ ಹೋಗುವ ಹುಲ್ಲಿಗೆ ಸಮಾನವಾಗಿರುವ ನಮ್ಮ ಜೀವನ. ನಮ್ಮ ಇಷ್ಟದಂತೆ ಯಾವುದೂ ಇಲ್ಲ, ಎಲ್ಲವೂ ದೈವ ಇಚ್ಛೆಯಂತೆ. ಏನನ್ನ ನಾನು ಕೂಡಿಸಿಟ್ಟುಕೊಳ್ಳಬೇಕೆಂದು ಯತ್ನಿಸಿದರೂ ಒಂದನ್ನು ಮಾತ್ರ ಕೂಡಿಸಿಟ್ಟುಕೊಳ್ಳಲು ಸಾಧ್ಯವಾಗದಿರುವುದು, ಅದುವೇ ನಿನ್ನ ಮತ್ತು ನನ್ನ ಮರಣ. ಮರಣ ಏನೇ ಇದ್ದರೂ ಕ್ಷಣಾರ್ಥದಲ್ಲಿ ಬಿಟ್ಟು ಹೋಗುವ ಮರಣ. ಒಂದು ನಿಮಿಷ ಬರುತ್ತೇನೆಂದು ಹೇಳುವ ಸಾಧ್ಯತೆ ಇಲ್ಲ. ಒಂದು ಸೆಕೆಂಡ್ ಇರು, ಒಂದು ನಿಮಿಷ, ಒಂದೇ ಒಂದು ಸೆಕೆಂಡ್ ಇರು, ನಾನು ಗಂಡನನ್ನು ನೋಡಿಬಿಡುತ್ತೇನೆ, ಹೆಂಡತಿಯನ್ನು ನೋಡಿಬಿಡುತ್ತೇನೆ, ಮಕ್ಕಳನ್ನು ನೋಡಿಬಿಡುತ್ತೇನೆ, ನನ್ನ ಆಸ್ತಿಯನ್ನು ಸಂರಕ್ಷಿಸಿ ಬಿಡುತ್ತೇನೆ, ಯಾರಿಗೆ ಕೊಡುವುದು ಏನು ಎಂಬುವಂತ ಚಿಂತಿಸಲು ಸಹ ಅವಕಾಶ ಕೊಡದ ಒಂದೇ ಒಂದು ವ್ಯಕ್ತಿ ಮರಣ. 542 ಮಂದಿ ಮಕ್ಕಳ ಆತ್ಮವನ್ನು ಸಮರ್ಪಿಸುತ್ತ ದೈವಾರಾಧನೆಯೊಂದಿಗೆ ಆ ಎಲ್ಲ ಆತ್ಮಗಳನ್ನ, ಸನ್ನಿವೇಶಗಳನ್ನು ಕಣ್ಣು ಮುಂದೆ ತಂದುಕೊಳ್ಳುತ್ತಾ ಆ ದೇವರನ್ನು ಆರಾಧಿಸೋಣ. ದೈವ ಚಿತ್ತದಂತೆ ಅವರು ದೇವರ ರಾಜ್ಯಕ್ಕೆ ಹೋದರು ಎಂಬುದನ್ನು ವಿಶ್ವಾಸಿಸುತ್ತಾ ಆ ದೇವರನ್ನು ಆರಾಧಿಸೋಣ. ಅವರಿಗವರ ಕುಟುಂಬಗಳಿಗೂ ಸಾಂತ್ವನ ಲಭ್ಯವಾಗುವಂತೆ ಆರಾಧನೆಯೊಂದಿಗೆ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಾಲ 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 ಹಾಲ, ಓ ಹಾಲ 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 ಹಾಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಓ ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಓ ಯೇಸುವೆ ಕೃತಜ್ಞತೆ, ಯೇಸುವೆ ಕೃತಜ್ಞತೆ. ಪಾಪಾ ತಂದೆಯೇ ಸ್ತೋತ್ರ, ಸ್ತೋತ್ರ. ಪಾಪಾ ತಂದೆಯೇ ಸ್ತೋತ್ರ, 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 ಸ್ತೋತ್ರ.
ಒಪ ತಂದೆಯೇ ವಂದನೆ 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 ವಂದನೆ. ಒಪ ತಂದೆಯ ಆರಾಧನೆ 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 ಆರಾಧನೆ. ಯೇಸುವೆ ಆರಾಧನೆ 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 ಆರಾಧನೆ. ಓ ದೇವರೇ ಆರಾಧನೆ 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 ಆರಾಧನೆ. ಓ ಕರುಣೆಯ ಕರ್ತರೇ ಸ್ತೋತ್ರ 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 ಸ್ತೋತ್ರ. ಓರಬಿ 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 ಓರಬಿ. ಅಪ್ಪ ತಂದೆಯೇ ಕರುಣೆ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಮೃತೊಂದಂತೆಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಸ್ವಾಮಿ. ಮೃತೊಂದಿದವರೆಲ್ಲರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ, ದಯ ತೋರಿರಿ ಸ್ವಾಮಿ. ಯೇಸುವೆ ಯೇಸುವೆ ಕರುಣೆ ತೋರಿರಿ ಯೇಸುವೆ, ದಯ ತೋರಿರಿ ಯೇಸುವೆ. ಕರುಣೆ ತೋರಿರಿ ಸ್ವಾಮಿ, ದಯ ತೋರಿರಿ ಸ್ವಾಮಿ. ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ದಯ ತೋರಿರಿ ಸ್ವಾಮಿ. ಯೇಸುವೆ ಯೇಸುವೆ ಯೇಸುವೆ. ಓ ಯೇಸುವೆ ಯೇಸುವೆ ಯೇಸುವೆ. ಓ ಯೇಸುವೆ ಯೇಸುವೆ ಯೇಸುವೆ. ಸ್ತೋತ್ರ 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 ಸ್ವಾಮಿ. ವಂದನೆಗಳು ಸ್ವಾಮಿ. ಜೀವಂತನ ದೇವರಾಗಿರೋ ಸರ್ವೇಶ್ವರ ಸ್ವಾಮಿ ಸ್ತೋತ್ರ. ಮೃತೊಂದಿದಂತೆಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿರಿ ರಾಜ. ಮೃತೊಂದಿದಂತೆಲ್ಲ ಆತ್ಮಗಳ ನಿಮ್ಮ ರಾಜ್ಯಕ್ಕೆ ನೀವು ಸೇರಿಸಿಕೊಂಡಿದ್ದೀರಿ ರಾಜ. ಮೃತೊಂದಿದಂತೆಲ್ಲ ಆತ್ಮಗಳ ಕುಟುಂಬದ ಮೇಲೆ ಕರುಣೆ ತೋರಿ ಸಾಂತ್ವನವನ್ನು ಕೊಡಿರಿ ರಾಜ. ಯೇಸುವೆ ಯೇಸುವೆ ಕರುಣಿಸಿರಿ ರಾಜ, ದಯ ತೋರಿರಿ ರಾಜ. ಅಪ್ಪ ಸ್ತೋತ್ರ 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 ರಾಜ. ಆರಾಧನೆಯೊಂದಿಗೆ ಸ್ವಾಮಿಯವರ ಆತ್ಮವನ್ನು ನೀವು ಸ್ವೀಕೃತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ಅವರ ಮರಣವಾದ ತಕ್ಷಣವನ್ನು ಅರಿತು ನಿಮ್ಮ ಮುಂದೆ ಪ್ರಾರ್ಥಿಸಿದರು ರಾಜ. ಯೇಸುವೇ ಸ್ತೋತ್ರ ರಾಜ. ಸ್ತೋತ್ರ 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 ಯೇಸುವೆ. ವಂದನೆಗಳಿಸುವ ಸ್ತೋತ್ರಿಸುವ ವಂದನೆಗಳಿಸುವ ಸ್ತೋತ್ರಿಸುವ ವಂದನೆಗಳಿಸುವ. ಹಾಲೆಲೂಯ ಹಾಲೆಲೂಯ. ಕರುಣೆ ತೋರಿ ಸ್ವಾಮಿ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಭಾರದಿಂದ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರುವಂತೆ ವಿಶ್ವಾಸಿಗಳಾಗಿರುವವರು ಪ್ರಾರ್ಥಿಸಿರಿ. ಪರರಿಗೆ ಅವಕಾಶವನ್ನು ಕೊಡುತ್ತಾ ಹೃದಯಂತರಾಳದಿಂದ ಆ ಮೃತ ಹೊಂದಿದಂತಹ ಎಲ್ಲ ಆತ್ಮಗಳಿಗಾಗಿ ಅವರ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ ಸಮಯವಿದು. ನಾವು ಏನನ್ನೂ ಕೊಡಲು ಸಾಧ್ಯವಿಲ್ಲ ಅವರಿಗೆ, ಆದರೆ ಅವರಿಗಾಗಿ ಪ್ರಾರ್ಥಿಸಲು ಸಾಧ್ಯ ಎಂಬುದನ್ನು ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೃದಯಂತರಾಳದಿಂದ ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಸಮಯ ನಿಗದಿಯನ್ನು ನೋಡುತ್ತಾ ಪರರಿಗೆ ಅವಕಾಶ ಕೊಡುತ್ತಾ ಪ್ರಾರ್ಥಿಸುವ ಸಮಯ. ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನನಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ಕರುಣಿಸಿ ಕೊಟ್ಟ ಆತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ಯೇಸುವೆ, ವಿಶೇಷವಾಗಿ ಇಂದು ಈಗ ಸ್ವಾಮಿ ವಿಮಾನ ಅಪಘಾತದಲ್ಲಿ ಮಾಡಿದಂತ 242 ಮಕ್ಕಳ ಆತ್ಮಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ರಕ್ತದಲ್ಲಿ ಪಾಂತಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಪವಿತ್ರ ಆತ್ಮರ ಅಭಿಷೇಕದಿಂದ ಮೃತರಾದಂತಹ 242 ಕುಟುಂಬಗಳ ಆ ಮಕ್ಕಳಲ್ಲಿ ಸಾಂತ್ವನ ಧೈರ್ಯವನ್ನು ಅನುಗ್ರಹಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುತ್ತಿದೆ ಸ್ವಾಮಿ. ಸ್ವಾಮಿ ಯೇಸುವೆ, ಅಪರಾಜ್ಯಾಧಿರಾಜನೇ, ನಮ್ಮಂತೆಯೇ ಅವರು ಸಹ ಬಾಳಿ ಬದುಕಿದಂತ ಮಕ್ಕಳು ರಾಜ್ಯ ಸ್ವಾಮಿ. ಅವರು ಇಹದಲ್ಲಿ ಇರುವಾಗ ಅಪ್ಪ ಯೇಸುವೆ, ಅರಿತು ಅರಿಯದೆ
ಬಲಹೀನತೆಯಲ್ಲಿ ಮಾಡಿದಂತ ಎಲ್ಲ ತಪ್ಪುಗಳನ್ನು ಸ್ವಾಮಿ ಸಲ್ಲಿಸಿ ಆಶೀರ್ವದಿಸಿದರು ದೇವ. ಅಪ್ಪ ಯೇಸುವೆ, ಅವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿ, ನಿತ್ಯ ಜ್ಯೋತಿಯನ್ನು ಪಾಲಿಸಿಕೊಡು ಸ್ವಾಮಿ. ಈಗ ಸ್ವಾಮಿ ಈಗ ವಿಮಾನ ಅಪಘಾತದಲ್ಲಿ ಮಾಡಿದಂತ ಮಕ್ಕಳು ಸ್ವಾಮಿ, ಈಗ ತಂದೆ ತಾಯಿಯನ್ನು ಕಳೆದುಕೊಂಡಂತ ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳು, ಈಗ ಮುದ್ದು ಕಣ್ಣ ಮಂದಿರು ಸ್ವಾಮಿ. ಅಪ್ಪ ಒಬ್ಬರ ಮುಂದೆ ಒಬ್ಬರು ಕಣ್ಣು ಮುಂದೆ ಮಡಿದಂತ ಸಂದರ್ಭಗಳು ರಾಜ, ಕ್ಷಣಾರ್ಥದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋದಂತ ಕ್ಷಣಗಳು ಸ್ವಾಮಿ. ಅಪ್ಪ ಅವರ ಕಣ್ಣೀರು, ನೋವು, ದುಃಖ ಪಹಾರಗಳು ನೀವು ನೋಡಿದಿರ ಸ್ವಾಮಿ. ಅವರ ಗೋಳನ್ನು ನೀವು ನೋಡಿದಿರ ರಾಜ. ಅಪ್ಪ ನಿಮ್ಮ ಮುಂದೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪ್ರಾರ್ಥಿಸಿದಂತ ಮಕ್ಕಳು ರಾಜ, ನಿನ್ನ ಚಿತ್ತದಂತೆ ಸ್ವಾಮಿ, ನಿನ್ನ ಚಿತ್ತವಿಲ್ಲದೆ ಏನು ಮಾಡಲು ಸಾಧ್ಯ ಇಲ್ಲ ರಾಜ. ಅಪ್ಪ ಅವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿನ ಅನುಗ್ರಹಿಸು ರಾಜ. ಸ್ವರ್ಗದಲ್ಲಿ ಆ ಮಕ್ಕಳು ನಮಗಾಗಿ ಪ್ರಾರ್ಥಿಸುವಂತೆ ಮಾರ್ಪಡಿಸಿರಿ ಸ್ವಾಮಿ. ಸ್ವಾಮಿ ಅವರ ಕುಟುಂಬದಲ್ಲಿ ಕಳೆದುಕೊಂಡು ಈಗ ಕಣ್ಣೀರಿಂದ ಈಗ ನರಳಾಡುತ್ತಿರುವಂತ ಆ ಕುಟುಂಬದ ವೇದನೆಯನ್ನು ನೋಡು ರಾಜ. ಅವರಿಗೆ ಸಾಂತ್ವನ ಅನುಗ್ರಹಿಸು ಸ್ವಾಮಿ, ಧೈರ್ಯವನ್ನು ಅನುಗ್ರಹಿಸಿ ಕೊಡು ರಾಜ. ಅಪ್ಪ ಮನೆಯನ್ನು ಬಿಟ್ಟು ಹೋಗುವಾಗ ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿದಂತ ಮಕ್ಕಳು, ಈಗ ವಿದ್ಯಾಭ್ಯಾಸಕ್ಕಾಗಿ ಹೋದಂತ ಮಕ್ಕಳು, ಈಗ ಹೆಂಡತಿಯನ್ನು ಮಕ್ಕಳನ್ನು ಸಾಕುವುದಕ್ಕಾಗಿ ಹೋದಂತ ಪತಿಗಳು ಸ್ವಾಮಿ, ಮರಣ ಹೊಂದಿ ಮತ್ತೆ ಬಾರದಂತೆ ಮನೆಗೆ ಅವರ ದೇಹವೆಲ್ಲ ಕರ್ಗಲಾಗಿ ಹೋದಂತ ಕ್ಷಣಗಳನ್ನು ಸ್ವಾಮಿ ನಿನ್ನ ಕರಳು ಬಿಸಿಕೊಡ್ತೇನೆ ರಾಜ್ಯ. ಅಪ್ಪ ಇಂದು ಅವರಿಗೆ ನಾಳೆ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ಸ್ವಾಮಿ. ನಾವು ಇರುವಾಗ ಎಷ್ಟೋ ಬಾರಿ ನಿಮ್ಮನ್ನು ಮರೆತು ಜೀವಿಸಿದಂತ ಒಂದೊಂದು ಕ್ಷಣಗಳು ಸ್ವಾಮಿ ನಿಮ್ಮಲ್ಲಿ ಸಮಯ ಆಗುತ್ತೇನೆ ರಾಜ್ಯ. ನಮ್ಮೆಲ್ಲರ ಮೇಲೆ ಕರುಣೆ ತೋರು ಸ್ವಾಮಿ. ಅಪ್ಪ ಇರುವಾಗ ನಿನ್ನನ್ನು ಕಂಡುಕೊಂಡು ಹೆಚ್ಚಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಮಾರ್ಪಡಿಸಿದೆ ದೇವ. ಸ್ವಾಮಿ ಲೌಕಿಕವಾದ ಎಲ್ಲವನ್ನು ಬಿಟ್ಟು ಹೋಗಬೇಕು ಎಂಬ ಒಂದು ನಿರ್ಧಾರವು ನಮಗೆ ಗೊತ್ತಿದ್ದರೂ ಸ್ವಾಮಿ ಎಷ್ಟೋ ಬಾರಿ ನಾವು ಸ್ವಾಮಿ ಸ್ವಾರ್ಥಕ್ಕಾಗಿ ಈಗ ದುಡಿಯುವುದಕ್ಕಾಗಿ ಎಲ್ಲವನ್ನು ಕುಡಿಸಿರುವುದಕ್ಕಾಗಿ ದುಡಿತೇವೆ ಸ್ವಾಮಿ. ಎಲ್ಲವನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿಗಳು ದೇವ. ಅಪ್ಪ ನಮಗೆ ಅರಿವಿದ್ದರೂ ಸ್ವಾಮಿ ಅರಿವಿಲ್ಲದಂತಹ ಬಾಳಿ ಬದುಕಿದ ಕ್ಷಣಗಳಿಗಾಗಿ ನಿಮ್ಮಲ್ಲಿ ಸಮಯ ಆಶಿಸುತ್ತೇನೆ ಸ್ವಾಮಿ. ಅಪ್ಪ ಕುಟುಂಬಗಳನ್ನು ಆಶೀರ್ವದಿಸು ದೇವ. ಆ ಕುಟುಂಬದಲ್ಲಿ ಎತ್ತವರ ಕಣ್ಣೀರು ಗೋಳಾಟವನ್ನು ಸ್ವಾಮಿ ಅವರಿಗೆ ಧೈರ್ಯ ಸಾಂತ್ವನವನ್ನು ಅನುಗ್ರಹಿಸು ರಾಜ್ಯ. ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ ಎಂದು ನುಡಿದಂತ ದೇವರು ನೀನು ಸ್ವಾಮಿ. ಹೌದು ರಾಜ್ಯ. ಈಗ ಸ್ವಾಮಿ ಅವರು ಬಾಳಿ ಬದುಕಿದಂತ ಮಕ್ಕಳು ಸ್ವಾಮಿ, ಅವರ ಜೀವಿತದಲ್ಲಿ ಆದಂತ ಈ ದುರ್ಘಟನೆಯನ್ನು ಈಗ ಸ್ವಾಮಿ ನಿನ್ನ ಕರಳು ಎಬ್ಬಿಸಿಕೊಡ್ತೇನೆಪ್ಪ. ಆಶ್ರಯಲ್ಲಿ ಮಡಿದಂತ 6 ಮಕ್ಕಳ ಆತ್ಮವನ್ನು ಸಹ ನಿನ್ನ ಕರಳು ಸಮರ್ಪಿಸಿಕೊಡ್ತೇನೆ ಸ್ವಾಮಿ. ಅವರ ಮೇಲೆ ಕರುಣೆ ದಯೆ ತೋರು ರಾಜ್ಯ. ಅಪ್ಪ ಇಡೀ ಗೋಸ್ವಾಮಿ, ಇಡೀ ವಿಶ್ವದಲ್ಲಿ ಸ್ವಾಮಿ ಅದನ್ನು ನೋಡಿ ಗೋಸ್ವಾಮಿ ಭಯಭ್ರಾಂತರಾಗಿ ಹೋದಂತ ಮಕ್ಕಳು ಸ್ವಾಮಿ. ಸ್ವಾಮಿ ಪ್ರಯಾಣವನ್ನು ಆಸ್ವಾದಿಸುವ ವಿಶೇಷವಾಗಿ ಈ ಬೆಳಗಿನ ಸಮಯದಲ್ಲಿ ವಾಹನಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡ್ತೇನೆ ರಾಜ. ಎಲ್ಲ ವಿಮಾನಗಳು ನಿನ್ನ ಕರಲೆಪ್ಪಿಸಿಕೊಡ್ತೇನೆ ರಾಜ. ಇಂದು ಯಾರೆಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾರೋ ಎಲ್ಲ ಮಕ್ಕಳ ಮೇಲೆ ಆತರ ಅಭಿಷೇಕ ಇಳಿದು ಬಂದು ಸುರಕ್ಷಿತವಾಗಿ ಸೇರುವಂತ ಕೃಪೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮರೆಮನವರೇ, ಇಡೀ ವಿಶ್ವದ ರಾಣಿಯೇ, ಕುಟುಂಬದ ಸಾಂತ್ವನದ ತಾಯಿಯೇ, ಪ್ರತಿಯೊಂದು ಮಕ್ಕಳಿಗೆ ಈಗ 242 ಕುಟುಂಬಗಳ ಮೃತರಾದ ಮಕ್ಕಳ ಕುಟುಂಬಗಳಿಗೆ ಶಾಂತಿ ಸಮಾಧಾನ ಅನುಗ್ರಹಿಸಿರಿ. ಆ ಆತ್ಮಕ್ಕೆ ನಿತ್ಯ ವಿಶ್ರಾಂತಿ, ನಿತ್ಯ ಜ್ಯೋತಿಯು ದಯ ಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದೆ ನನ್ನ ಪ್ರೀತಿಯ ಜೀವನದ ಒಡೆಯದೆ. ಆಮೇನ್, 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಹೊಸ ದಿವಸವನ್ನು ನೀವು ನಮಗೆ ದಾನವಾಗಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ಈ ಸುಪ್ರಭಾತದ ಸಮಯದಲ್ಲಿ ವಿಮಾನ ಅಪಘಾತದಿಂದ ಮೃತರಾದ ಎಲ್ಲ ಆತ್ಮಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಚರಿತ್ರೆಯಲ್ಲಿ ಕಾಣದ ಒಂದು ದೃಶ್ಯ ನಡೆದು ಹೋಗಿದೆ ಪ್ರಭುವೆ. ವಿಮಾನ ಅಪಘಾತದಿಂದ 242 ಜನ ಮೃತರಾದ ಆತ್ಮಗಳ ಮೇಲೆ ಯೇಸುವೆ ನಿತ್ಯ ಜೀವ ವಿಶ್ರಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಆ ಕುಟುಂಬ ವರ್ಗದವರ ಆಕ್ರಂದನ, ಆ ಕಣ್ಣೀರು, ಆ ನೋವು ಪ್ರಭುವೆ ಹೇಳಲು ಅಸಾಧ್ಯ. ಪ್ರಭುವೆ, ರಾಜಕೀಯ ವ್ಯಕ್ತಿಗಳು ಇಬ್ಬ ವ್ಯಕ್ತಿಗೆ ಎಷ್ಟೇ ಹಣವನ್ನು ಕೊಟ್ಟರೆ ಆ ಜೀವವನ್ನು ಮರಳಿ ಕೊಡಲು ಅಸಾಧ್ಯ. ಪ್ರಭುವೆ, ಇಂತಹ ದುರ್ಘಟನೆ ನಡೆದು ಹೋಗಿದೆ. ಆದರೂ ಪ್ರಭುವೆ, ಮೃತರಾದ ಎಲ್ಲಾ ಆತ್ಮಗಳಿಗೂ
ನಿತ್ಯ ಜೀವ ವಿಶ್ರಾಂತ ಕೊಡಿಯಿರಿ ಸ್ವಾಮಿ. ಹಾಗೆ ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನವನ್ನು ಕೊಟ್ಟು ಅರಸಿ ಆಶೀರ್ವದಿಸಿರಿ ತಂದೆಯೇ. ಹಾಗೆ ಅದು ಆಸ್ಟ್ರೇಲಿಯಾನಲ್ಲಿ ಮರಣ ಹೊಂದಿದ 6 ಮಕ್ಕಳಿಗೋಸ್ಕರನ್ನು ಪ್ರಾರ್ಥಿಸುತ್ತೇನೆ. ಅವರ ಆತ್ಮಕ್ಕೂ ನಿತ್ಯ ಜೀವ ವಿಶ್ರಾಂತಿ ಕೊಡಿರಿ. ಹಾಗೆ ಆಸ್ಪತ್ರೆಯಲ್ಲಿರುವ ICUಯಲ್ಲಿರುವ ಪ್ರಭು ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆಯಂತಿದೆ ಸ್ವಾಮಿ. ಯಾವಾಗ ಯಾವ ಸಂದರ್ಭದಲ್ಲಿ ಏನು ನಡೆಯುತ್ತದೆ ಎಂಬುದು ಹೇಳುವುದು ಅಸಾಧ್ಯ. ಪ್ರಭುವೆ, ಈ ಅಪಘಾತದಿಂದ ಮೃತರಾದ ಎಲ್ಲಾ ಆತ್ಮಗಳ ಮೇಲೆ ಯೇಸುವೆ ನಿಮ್ಮ ನಿತ್ಯ ಜೀವ ವಿಶ್ರಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಎಲ್ಲರನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡಿರಿ ತಂದೆಯೇ. ಪ್ರಭುವೆ, ನಿಮ್ಮ ಆತ್ಮದ ಅಭಿಷೇಕ ಪ್ರತಿಯೊಬ್ಬರಲ್ಲೂ ಇರಲಿ. ವಿಶೇಷವಾಗಿ ವಿಮಾನ ಅಪಘಾತದಿಂದ ಮೃತರಾದ ಎಲ್ಲ ಆತ್ಮಗಳಿಗೂ ನಿತ್ಯ ಜೀವ ಸಿಗಲೆಂದು ಹಾಗೂ ಅವರ ಕುಟುಂಬದವರು ಎಲ್ಲರಿಗೂ ಸಾಂತ್ವನ ಸಿಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ನಾವು ಕೂಡ ನಿಮ್ಮೊಂದಿಗೆ ಭರವಸೆಯಿಂದ ವಿಶ್ವಾಸದಿಂದ ಪ್ರಾರ್ಥಿಸುವ ವರದಾನ ನಮಗೆಲ್ಲರಿಗೂ ಅನುಗ್ರಹಿಸಿರಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಸಕಲ ಸಂತರ ರಾಣಿಯೇ, ಈ ಸುಪ್ರಭಾತದ ಸಮಯದಲ್ಲಿ ವಿಮಾನ ಅಪಘಾತದಿಂದ ಮೃತರಾದ ಎಲ್ಲ ಆತ್ಮಗಳಿಗೋಸ್ಕರ ನಾವು ಪ್ರಾರ್ಥಿಸುವ ಈ ಪ್ರಾರ್ಥನಾ ಮನವಿಯನ್ನು ದಯೆಯಿಂದ ಆಲಿಸಿ ಪ್ರಭುವಿನಿಂದಲೇ ಬೇಡಿ ಅವರಿಗೆಲ್ಲರಿಗೂ ಸಾಂತ್ವನವನ್ನು, ಅವರ ಆತ್ಮಕ್ಕೆ ನಿತ್ಯ ಜೀವ ವಿಶ್ರಾಂತಿಯನ್ನು, ಸಮಾಧಾನವನ್ನು ಪ್ರಭುವಿನಿಂದಲೇ ಬೇಡಿ ಕರುಣಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ನಮಗೆ ನೀಡಿದ ಹೊಸ ದಿನಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ವಿಮಾನ ಅಪಘಾತದಲ್ಲಿ ಮೃತ ಹೊಂದಿದ ಎಲ್ಲ ಆತ್ಮಗಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ತಮ್ಮ ಕೆಲಸಕ್ಕಾಗಿ ತಮ್ಮವರನ್ನು ನೋಡುವುದಕ್ಕೋಸ್ಕರ ಎಂದು ಹೊರಟಿದ ವಿಮಾನವು ಕ್ಷಣ ಮಾತ್ರದಲ್ಲಿ ಅಪಘಾತಕ್ಕೀಡಾಯಿತು ಸ್ವಾಮಿ. ಅಪ್ಪ, ಅವರಲ್ಲಿದ್ದವರೆಲ್ಲರೂ 242 ಮಕ್ಕಳು ಮೃತ ಹೊಂದಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಇವರ ಆತ್ಮಕ್ಕೆ ನಿತ್ಯ ಶಾಂತಿಯನ್ನು ದಯಪಾಲಿಸಿರಿ ಸ್ವಾಮಿ. ನಿತ್ಯ ಜ್ಯೋತಿಯವರ ಮೇಲೆ ಪ್ರಕಾಶಿಸಲಿ ಸ್ವಾಮಿ. ಅಪ್ಪ ತಂದೆ, ಅವರ ಕುಟುಂಬದಲ್ಲಿ ಆಕ್ರಂದನ, ಕೂಗಾಟ, ಕಿರುಚಾಟಗಳು ಕೇಳಲು ಅಸಾಧ್ಯ ಸ್ವಾಮಿ. ಅಪ್ಪ ತಂದೆ, ವಿಮಾನ ಅಪಘಾತದಲ್ಲಿ ಕಳೆದುಕೊಂಡ ಎಲ್ಲ ಕುಟುಂಬಗಳ ಹೆತ್ತವರಿಗೆ, ಒಡ ಹುಟ್ಟಿದವರಿಗೆ, ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಸಂತಾನವನ್ನು ನೀಡಿರಿ ರಾಜ. ಮನುಷ್ಯರ ಆಯುಷ್ಕಾಲ ಹುಲ್ಲಿಗೆ ಸಮಾನ ಸ್ವಾಮಿ. ಅಪ್ಪ ತಂದೆ, ಮನುಷ್ಯರ ಜೀವನವು ಶಾಶ್ವತವಲ್ಲ ಎಂಬ ಅರಿವನ್ನು ಪ್ರತಿಯೊಬ್ಬರಿಗೂ ನೀಡಿರಿ ರಾಜ. ಮನೆಯಿಂದ ನಗು ನಗುತ್ತಾ ಹೊರಟ ಪ್ರತಿಯೊಬ್ಬರು ಕ್ಷಣ ಮಾತ್ರದಲ್ಲಿ ನಾಶವಾದರು ಸ್ವಾಮಿ, ಸುಟ್ಟು ಕರಕಲಾದರು ಸ್ವಾಮಿ. ಅಪ್ಪ ತಂದೆಯೇ, ಘೋರ ದೃಶ್ಯವನ್ನು ನೋಡಲಾಗುತ್ತಿಲ್ಲ ಸ್ವಾಮಿ. ಅಪ್ಪ ತಂದೆ, ನಮ್ಮ ಜೀವಿತದಲ್ಲಿ ನಾವು ನಿಮ್ಮನ್ನು ಸ್ತುತಿಸದೇ ಇರುವ ಕ್ಷಣಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಈ ಉಸಿರಿರುವ ತನಕವು ನಾವೆಲ್ಲರೂ ನಿಮ್ಮನ್ನು ಸ್ತುತಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ವಿಮಾನದಲ್ಲಿ ಇರುವ ಮಕ್ಕಳು ಎಷ್ಟೆಲ್ಲ ಆಸೆಗಳ, ಕನಸುಗಳನ್ನು ಹೊತ್ತುಕೊಂಡು ಹೋದವರು ಸ್ವಾಮಿ. ಆದರೆ ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಈ ಲೋಕವನ್ನೇ ತ್ಯಜಿಸಿ ಹೋದರು ಸ್ವಾಮಿ. ಏನನ್ನೂ ಕೊಂಡೋಗಲಿಲ್ಲ ಸ್ವಾಮಿ. ಅಪ್ಪ ತಂದೆ, ಈ ಲೋಕದ ಎಲ್ಲ ಜನತೆಯ ಮೇಲೆ ನಿಮ್ಮ ಕರುಣೆಯು ಸುರಿಯಲ್ಪಡಲಿ ಸ್ವಾಮಿ. ನಾವು ಪ್ರಯಾಣ ಮಾಡುತ್ತಿರುವಾಗ, ಕೆಲಸ ಮಾಡುತ್ತಿರುವಾಗ, ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನು ಸಂರಕ್ಷಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ನಮಗೆಲ್ಲರಿಗೂ ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರೆಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ, ಈ ವಿಮಾನದಲ್ಲಿ ಅಪಘಾತಕ್ಕೆ ಒಳಗಾಗಿ ಮೃತಪಟ್ಟವರಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಅಪ್ಪ ತಂದೆ, ಹೊಡೆಯಲಿ ಎಲ್ಲರ ಬಾಯಲ್ಲಿ ಒಂದೊಂದು ವಿಚಿತ್ರವಾದ ಮಾತುಗಳು ತಂದೆಗೆ.
ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆಯಲ್ಲಿ ತಂದೆ ಈ ಘಟನೆ ಆಗಲಿಲ್ಲ ಅಂದ್ರೆ ಏನೋ ಒಳ್ಳೇದಾಗಿತ್ತು ಅಂತ ಹೇಳೋರುಂಟು. ಅಪ್ಪ ತಂದೆ ಇರ್ತದೆ ಬೇರೆ ರೀತಿ ಏನೇನೋ ಮನಸ್ಸಿನಲ್ಲಿ ಆಲೋಚಿಸ್ತಾರೆ. ಅಪ್ಪ ತಂದೆ ಒಡೆಯಲ್ಲಿ ತಂದೆ ಅಪ್ಪ ತಂದೆಯೇ ಆ ಘಟನೆಗಳಿಗೆ ಯಾರಿಗೂ ತಿಳಿದಿಲ್ಲ ತಂದೆಗೆ. ಅಪ್ಪ ತಂದೆ ಎಷ್ಟಿದೆ, ಆದರೆ ತಂದೆಗೆ ಅಷ್ಟು ಜನರು ಮೃತಪಟ್ಟರು ತಂದೆಗೆ. ಅಪ್ಪ ತಂದೆ ಎಷ್ಟಿದೆ, ಆ ವಿಮಾನದಲ್ಲಿ ತಂದೆಗೆ ಅಷ್ಟು ಜನರು ಕರುಕಾಗಿ ಸೀದು ಹೋದರು ತಂದೆಗೆ. ಆದರೂ ನೀವು ನೋಡುತ್ತಿದ್ದೀರಾ ತಂದೆಗೆ. ಅಪ್ಪ ತಂದೆ ಒಡೆಯಲ್ಲಿ ತಂದೆಯ ಜನರು ಚಿಂತಿಸುವುದು ಬೇರೆ ರೀತಿ. ಈ ಫ್ಲೈಟ್ ಅಲ್ಲಿ ಹೋಗಬಹುದು, ಬೇರೆ ಫ್ಲೈಟ್ ಅಲ್ಲಿ ಹೋಗಬೇಕಾಗಿತ್ತು ಅಂತ ಹೇಳುವುದು ಉಂಟು. ಆದರೆ ತಂದೆಯು ಸಾವಿನ ದಾವಡೆಯಲ್ಲಿ ತಪ್ಪಿಸಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಪ್ಪ ತಂದೆ ಒಡೆಯಲ್ಲಿ ಎಲ್ಲವನ್ನು ಬಲ್ಲವರು ನೀವು ಆಗಿದ್ದೀರಿ ತಂದೆಯೇ. ಅಪ್ಪ ತಂದೆ ಒಡೆಯಲ್ಲಿ ಆ ಈಜಿಪ್ಟನವರು ತಂದೆಯೇ ಸಮುದ್ರದಲ್ಲಿ ವಿಭಾಗ ಮಾಡಿ ಇಸ್ರೇಲರು ಬರಬೇಕಾದರೆ ತಂದೆಯೇ ಅವರನ್ನು ಅಟ್ಟಿಸಿಕೊಂಡು ಇಸ್ರೇಲ್ನ ಈಜಿಪ್ಟರು ಬರಬೇಕಾದರೆ ಆ ಸಮುದ್ರವನ್ನೇ ಮುಚ್ಚಿ ಬಿಟ್ಟಿದ್ದೀರಿ ತಂದೆಯೇ. ಆ ಸಮುದ್ರದ ಮೇಲೆ ಜನರ ಆಸೆ ತೇಲಾಡುತ್ತಿತ್ತು ತಂದೆಯೇ. ಅಪ್ಪ ತಂದೆಯೇ ಅದು ನಮಗೆ ತಿಳಿದಿ ಆ ತಂದೆಯೇ ಆ ರಾಶಿ ನೋಡಿದರೆ ಆ ಘಟನೆ ಈಗಲೂ ನಮಗೆ ಮನಸ್ಸು ಒಂದು ಎಲ್ಲೋ ಒಂದು ಕಡೆ ಭಯ ಉಂಟು ತಂದೆಯೇ. ಅಪ್ಪ ತಂದೆ ಒಡೆಯನೆ ತಂದೆಯೇ ಆ ತಂದೆಯೇ ಎಣ ರಾಶಿ ಆಗಲು ಕೂಡ ಆ ಸಮುದ್ರ ಮೇಲೆ ತೇಲಾಡುತ್ತಿತ್ತು ತಂದೆಯೇ. ಇದಕ್ಕೆ ತಂದೆಯೇ ಯಾವನು ಅರ್ಥ ಅನ್ನೋದು ನಮಗೆ ಗೊತ್ತಿಲ್ಲ ತಂದೆಯೇ. ಆದರೆ ನೀವು ಒಬ್ಬರೇ ಎಲ್ಲವನ್ನು ಬಲ್ಲಿರಿ ತಂದೆಯೇ. ಅಪ್ಪ ತಂದೆಯ ಒಡೆಯನೆ ಆದರೆ ಬದುಕಿರುವ ಮನಸ್ಸನ್ನು ಮನಸ್ಸಿನಲ್ಲೇ ತಂದೆಯೇ ಮನಸ್ಸಿನಲ್ಲೇ ಅವನು ದೇವರನ್ನು ಆರಾಧಿಸುವಂತೆ ಆಗಲಿ ತಂದೆಯೇ. ದೇವರನ್ನು ಸ್ತುತಿಸುವಂತೆ ಆಗಲಿ ಅಪ್ಪ. ಮನಸ್ಸಿನಲ್ಲೇ ನೆನೆಯುವಂತೆ ಆಗಲಿ ತಂದೆಯೇ. ಉಳಿದಿರುವರಾದರೂ ತಂದೆಯೇ ಅಪ್ಪ ತಂದೆಯೇ ದೇವರನ್ನು ಮನಸ್ಸಿನಲ್ಲಿ ನೆನೆಯುವಂತೆ ಆಗಲಿ ಅಪ್ಪ ತಂದೆಯೇ. ಒಡೆಯಲ್ಲಿ ಯಾರ್ಯಾರ ಸಮಯ ಎಲ್ಲಿ ಯಾವಾಗ ಅನ್ನೋದು ತಿಳಿದಿಲ್ಲ ತಂದೆಯೇ. ಯಾವ ರೀತಿ ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ತಂದೆಯೇ ಇದ್ದಷ್ಟು ದಿನ ದೇವರನ್ನು ನೆನೆಯುವಂತೆ ಆಗಲಿ ತಂದೆಯೇ. ಅಪ್ಪ ತಂದೆಯೇ ಒಡೆಯನೆ ಆದರೆ ಒಬ್ಬ ವ್ಯಕ್ತಿಯನ್ನು ಉಳಿಸಿದ್ದೀರಾ, ಅದು ಯಾಕೆ ಅಂತ ನಾವು ತಿಳಿದಿಲ್ಲ ತಂದೆಯೇ. ಆದ್ರೆ ಅವರನ್ನು ಅವರ ಆಯುಷ್ ಕಾಲವನ್ನು ಹೆಚ್ಚಿಸಿದ್ದೀರಾ ಅಪ್ಪ ತಂದೆಯೇ. ಅವರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಪ್ಪ ತಂದೆಯೇ. ಅಷ್ಟು ಜನ ಕರ್ಕಲಾಗಿ ಸೀದು ಹೋದ ಜನರನ್ನ ಮೃತಪಟ್ಟಿರುವ ಆತ್ಮಗಳ ಮೇಲೆ ನಿಮ್ಮ ನಿತ್ಯ ಜ್ಯೋತಿ ಪ್ರಕಾಶಿಸಲಿ ತಂದೆಯೇ. ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಅಪ್ಪ ತಂದೆಯೇ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಸ್ವರ್ಗದಲ್ಲಿರುವ ನನ್ನ ತಂದೆಯ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಈ ಬೆಳಗಿನ ಜಾವದಲ್ಲಿ ಎದ್ದು ಕುಳಿತು ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಕರೆ ಕೊಟ್ಟದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ ಮರಣ ಹೊಂದಿದ 242 ಮಂದಿಯ ಆತ್ಮವನ್ನು ನಿಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿರಿ ಯೇಸುವೆ. ಅವರ ಆತ್ಮದ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಯೇಸುವೆ. ಯೇಸುವೆ ಮರಣ ಹೊಂದಿದ ಕುಟುಂಬಗಳಿಗೆ ಸಾಂತ್ವನವನ್ನು ಕೊಡಿರಿ ಯೇಸುವೆ. ಅವರ ದುಃಖ ವೇದನೆಯನ್ನು ಸಹಿಸಿಕೊಳ್ಳುವ ಕೃಪೆಯನ್ನು ಅವರಿಗೆ ಕೊಡಿರಿ ಯೇಸುವೆ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಯೇಸುವೆ. ಆಮೇನ್. ಅಪ್ಪ ತಂದೆಯೇ, ಜೀವಂತ ಜದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಮರಣ ಹೊಂದಿದಂತಹ ಎಲ್ಲ ಮಕ್ಕಳ ಆತ್ಮ ನಿಮಗೆ ಸಮರ್ಪಿಸುತ್ತೇವೆ. ಮಕಾಪೇರ ಗ್ರಂಥವನ್ನು ನಾವು ನೋಡುವಾಗ ಯುದ್ಧದಲ್ಲಿ ಮಡಿದಂತಹ ಲಕ್ಷಾಂತರ ಆತ್ಮಗಳಿಗಾಗಿ ಪ್ರಾರ್ಥಿಸಿದ್ದು ನಮ್ಮ ಕಣ್ಣ ಮುಂದೆ ಇದೆ ರಾಜ. ಸ್ವಾಮಿ, ನೀವು ಅದಕ್ಕಾಗಿ ಈ ಲೋಕದಲ್ಲಿ ಬಂದಿರಿ, ಮರಣ ಹೊಂದಿದಿರಿ, ಜೀವಿಸಿ ಮರಣ ಹೊಂದಿದಿರಿ, ಸತ್ತು 3 ದಿನಗಳ ಕಾಲ ಪಾತಾಳದಲ್ಲಿ ಇದ್ದಿರಿ. ಮರಣ ಹೊಂದಿದ ಆತ್ಮಗಳ ರಕ್ಷಣೆಗಾಗಿ ಇಂದು ಆ ಪಾತಾಳದಲ್ಲಿರುವಂತಹ 242 ಮಂದಿ ಆತ್ಮ ಹಾಗೂ ನರ್ಸಿಂಗ್ ಅಲ್ಲಿದ್ದಂತಹ 6 ಜನ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ರಾಜ.
ಗೋಳಾಟವೆಲ್ಲವೂ ನಿಂತು ಹೋಯಿತು, ಕಿರಿಚಾಟವೆಲ್ಲವೂ ನಿಂತು ಹೋಯಿತು, ಭಯವೆಲ್ಲವೂ ಮರೆಯಾಯಿತು. ಕ್ಷಣಾರ್ಥದಲ್ಲಿ ಹತ್ತಿ ಉರಿದು ನಿಮ್ಮನ್ನು ಕೂಗಿ ಕೂಗಿಯೇ ಸತ್ತರು ಸ್ವಾಮಿ. ಪ್ರತಿಯೊಬ್ಬರು ಸಾಯುವಾಗ ದೇವರೇ 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 ಎಂದು, ಎಷ್ಟೋ ಜನ ಯೇಸುವೆ 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 ಎಂದು, ಅಲ್ಲ 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 ಎಂದು ಕೂಗಿ ಸತ್ತರು ಸ್ವಾಮಿ. ಸಾಯುವ ಕ್ಷಣದಲ್ಲಿ ಯಾರನ್ನು ಸ್ಮರಿಸಲಿಲ್ಲ. ಎತ್ತ ತಾಯಿಯು ತನ್ನ ಮಗುವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಸತ್ತಳು ಸ್ವಾಮಿ. ಗಂಡನು ತನ್ನ ಹೆಂಡತಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಸತ್ತಳು ಸ್ವಾಮಿ. ಕೈಗಳನ್ನು ಜೋಡಿಸಿ ನಿಮ್ಮನ್ನು ಕೂಗಿ ಕೂಗಿ ಪ್ರಾಣವೆಂಬ ಪಕ್ಷಿ ಹಾರಿ ಹೋಯಿತು ಸ್ವಾಮಿ. ಕರುಣೆ ತೋರಿ ರಾಜ, ಆತ್ಮಗಳ ಮೇಲೆ ಕರುಣೆ ತೋರಿ ರಾಜ. ಸ್ವೇ ಅಮೃತ ಹೊಂದಿರುವಂತ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ರಾಜ. ನಾವಾದರೂ ಸ್ವಾರ್ಥಿಗಳು ಸ್ವಾಮಿ, ಅಹಂಕಾರಿಗಳು ಸ್ವಾಮಿ, ದುಷ್ಟರು ಸ್ವಾಮಿ. ಕೇವಲ ನಮ್ಮನ್ನು ಮಾತ್ರ ನೋಡಿ ನಮ್ಮ ಸುಖ ಸಂತೋಷದಲ್ಲಿ ಮಾತ್ರ ಜೀವಿಸುವಂತಹ ನೀಚ ಜನರು ಸ್ವಾಮಿ. ಯಾವ ಭಯವಿಲ್ಲದೆ, ಮರಣದ ಭಯವೂ ಇಲ್ಲದೆ, ನಿಮ್ಮ ಭಯವೂ ಇಲ್ಲದೆ ಜೀವಿಸುವಂತಹ ಸಂತತಿಗಳು ಸ್ವಾಮಿ. ಕೇವಲ ಕತೆಗಳನ್ನು ಹೇಳುತ್ತಾ, ಕೇವಲ ಏನಾದರೂ ಒಂದು ಹೊಸದಾದ ಸುಳ್ಳುಗಳನ್ನು ಕಲ್ಪಿಸಿಕೊಳ್ಳುತ್ತಾ, ನಮ್ಮ ನೋವುಗಳನ್ನು ಹೇಳಿಕೊಳ್ಳುತ್ತಾ, ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾ, ಪ್ರಯಾಣಗಳನ್ನು ಹೇಳಿಕೊಳ್ಳುತ್ತಾ, ಪ್ರಾರ್ಥಿಸಲು ನಿರಾಕರಿಸುತ್ತಾ ಸ್ವಾಮಿ ಕಳ್ಳರಂತೆ ಪ್ರಾರ್ಥನೆಗೆ ಅವಿತುಕೊಳ್ಳುವಂತಹ ಕೆಟ್ಟ ಜನಾಂಗದವರು ಸ್ವಾಮಿ. ನಾವು ನಿಮ್ಮ ಮುಂದೆ ಬರಲು ನಿರಾಕರಿಸುವಂತಹ ದುಷ್ಟ ಸಂತತಿಗಳು ಸ್ವಾಮಿ. ನಾವು ಒಂದು ಕ್ಷಣದಲ್ಲಿ ಹಾರಿ ಹೋಗುವ ಆ ಪ್ರಾಣವೆಂಬ ಪಕ್ಷಿಯ ಚಿಂತೆಯೇ ಇಲ್ಲದೆ ಸಾಯುಗಳಿಗೆ ಮಾತ್ರ ನಿಮ್ಮನ್ನು ಕೂಗಿ ಕರೆಯುವ ಕೆಟ್ಟ ಸ್ವಾರ್ಥ ಜನರು ಸ್ವಾಮಿ. ನಾವು ಅರಿವು ಮೂಡಿಸಿದ್ದೀರಿ ಸ್ವಾಮಿ. ಈ ಅಪಘಾತವು ಯಾಕೆ ನಮ್ಮ ಕಣ್ಣು ಮುಂದೆ ಸಂಭವಿಸಿತು ಎಂದು ಪ್ರಶ್ನೆಯನ್ನು ಕೇಳುವುದಾದರೆ ನಿಮ್ಮ ಉತ್ತರ, ನಿನ್ನ ಪ್ರಾಣವೆಂಬ ಪಕ್ಷಿಯು ಯಾವಾಗ ಹಾರಿ ಹೋಗುತ್ತದೆ ಎಂದು ಗೊತ್ತಿಲ್ಲ, ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬುದಾಗಿ ನೀವು ಮಾತನಾಡುತ್ತೀರಿ ಸ್ವಾಮಿ. ಹೌದು ಪ್ರಿಯರೇ, ಈ ಘಟನೆ ಒಂದು ವಿಶ್ವಾಸಿಯ ಮುಂದೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸಾಯುವುದಕ್ಕೆ ಮುಂಚೆ ಪ್ರಾರ್ಥಿಸದ ನೀನು ಸತ್ತ ಮೇಲೆ ನಿನ್ನ ಕೈಯಲ್ಲಿ ಶಿಲುಬೆಯನ್ನು ಕೊಟ್ಟರೇನು, ನಿನ್ನ ಹಣೆಯ ಮೇಲೆ ಶಿಲುಬೆಯನ್ನು ಬರೆದರೇನು, ಏನೂ ಪ್ರಯೋಜನವಿಲ್ಲ. 242 ಮಂದಿ ಕೋಟ್ಯಾಧೀಶ್ವರರು ಕ್ಷಣಾರ್ಥದಲ್ಲಿ ಮರೆಯಾದರು. ಇನ್ನು ನೀನು ನಾನು ಚಿಂತಿಸು, 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 ಬದಲಾಯಿಸು, ಬದಲಾಯಿಸು. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಜ್ಞಾನೋಕ್ತಿ 8ನೇ ಅಧ್ಯಾಯ 34ನೇ ವಾಕ್ಯ. ನನ್ನ ಬಾಗಿಲ ಬಳಿ ಪ್ರತಿದಿನ ಕಾಯುತ್ತಾ, ನನ್ನ ಹೊಸಲಿನತ್ತ ನಿರೀಕ್ಷಿಸಿ ನೋಡುತ್ತಾ, ನನ್ನ ಮಾತನ್ನು ಆಲಿಸುವವನು ಭಾಗ್ಯವಂತ. ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಾಕ್ಯ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಾಕ್ಯ. ಕರ್ತನು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಯೆಶಾಯ 43ನೇ ಅಧ್ಯಾಯ 19ನೇ ವಾಕ್ಯ. ನಾನು ಹೊಸ ಕಾರ್ಯಗಳನ್ನು ಮಾಡುವೆನು, ನೀವು ಹೊಸ ಸಸಿಯ ರೀತಿಯಲ್ಲಿ ಬೆಳೆಯುವಿರಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಾಕ್ಯ. ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಶಾಶ್ವತ ಪ್ರೇಮದಿಂದಲೇ. ಪ್ರಕಟಣೆ 21ನೇ ಅಧ್ಯಾಯ 4ನೇ ವಾಕ್ಯ. ಅವರ ಕಣ್ಣೀರೆಲ್ಲ ಒರೆಸುವುದಿಲ್ಲ, ಇನ್ನು ಮರಣವಿರುವುದಿಲ್ಲ. ಯೆಹೋಶುವ 1ನೇ ಅಧ್ಯಾಯ 9ನೇ ವಾಕ್ಯ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ.
ನೀನು ಹೋಗುವ ಎಲ್ಲೆಡೆಗಳಲ್ಲಿ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನ್ನ ಸಂಗಡ ಇರುತ್ತೇನೆ. ಪ್ರಭುವಿನ ವಾಕ್ಯ. ಈ ದಿನದ ಪ್ರಾರ್ಥನೆ ಒಬ್ಬರು. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಅಪ್ಪ ತಂದೆ ನಿಮಗೆ ಸ್ತೋತ್ರ. ಯೇಸು ದೇವರೇ ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನೀವು ನನಗೆ ಕೊಟ್ಟಂತಹ ಮಕ್ಕಳನ್ನು ಸಮರ್ಪಿಸುತ್ತೇನೆ, ಹಾಗೂ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ. ಪ್ರತಿಯೊಂದು ಮಕ್ಕಳಲ್ಲಿ ಇರುವಂತಹ ಕೆಟ್ಟತನಗಳು, ದುಷ್ಟತನಗಳು, ದುಷ್ಟ ಚಟಗಳನ್ನು ನಿಮಗೆ ಒಪ್ಪಿಸುತ್ತೇನೆ. ಹೆತ್ತವರನ್ನು ಗೌರವಿಸದೆ ಸ್ವಂತ ಬುದ್ಧಿಯಿಂದ, ಅಜ್ಞಾನದಿಂದ ದುಷ್ಟತನವನ್ನು ಸಾಧಿಸಲು ಶಿಸ್ತರಂತೆ ನಡೆಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ಹೆತ್ತವರ ನೋವನ್ನು, ಕನಸನ್ನು ಅರಿಯದೆ ಕುಯುಕ್ತಿಯಿಂದ ಮಾಡಬೇಕಾದುದೆಲ್ಲವನ್ನು ಮಾಡುತ್ತಾ ಏನು ಅರಿಯದವರಂತೆ ನಟಿಸುವ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ. ದೇವರೇ, ಅಬ್ರಹಾಮಿನ ದೇವರೇ, ಪೂರ್ವ ಪ್ರವಾದಿಗಳೊಡನೆ ಮಾತನಾಡಿ ಪ್ರತಿಯೊಬ್ಬರು ಮನ ಪರಿವರ್ತನೆ ಹೊಂದುವಂತೆ ನೀವು ಮಾಡಿದ್ದೀರಿ. ಅಂತೆಯೇ ಇಂದು ಈ ಲೋಕದಲ್ಲಿ ಇರುವಂತಹ ಎಲ್ಲ ಮಕ್ಕಳು ಹಾಗೂ ನನ್ನ ಮಕ್ಕಳು ಪರಿವರ್ತನೆ ಹೊಂದುವಂತೆ ಮಾಡಿರಿ. ಹೆತ್ತವರಾದ ನಾವು ಹೇಳುವಾಗ ಕಿವಿಗೊಡದೆ ಅವರು ನೀವು ನಿಮ್ಮ ಕರವನ್ನು ಚಾಚುವಾಗ ಕಿವಿಗೊಡಲೇಬೇಕು. ಅಪ್ಪ ತಂದೆ, ಯುವ ಪೀಳಿಗೆಗಳನ್ನು ಪರಿವರ್ತಿಸಿರಿ, ಖಂಡಿಸಿರಿ, ದಂಡಿಸಿರಿ. ಅವರು ತಮ್ಮ ಜೀವನವನ್ನು, ಸ್ವಭಾವವನ್ನು ಪರಿವರ್ತಿಸಿಕೊಳ್ಳುವವರಿಗೂ ದೇವರೇ ಅವರನ್ನು ನಿಮ್ಮ ಚಿತ್ತಕ್ಕನುಸಾರವಾಗಿ ಏನಾದರೂ ಮಾಡಿರಿ. ಧರ್ಮಸಭೆಗೆ ಒಳ್ಳೆಯ ಪ್ರತಿನಿಧಿಗಳಾಗಿ, ಕುಟುಂಬಕ್ಕೆ ಒಳ್ಳೆಯ ಮಕ್ಕಳಾಗಿ, ಸಮಾಜಕ್ಕೆ ಶ್ರೇಷ್ಠ ನಾಯಕರಾಗಿ ಮಾರ್ಪಡಿಸಿರಿ. ಎಲ್ಲ ಮಕ್ಕಳನ್ನು ಪರಿವರ್ತಿಸಿರಿ ಎಂದು ನಿನ್ನ ಪ್ರಿಯ ಪುತ್ರರ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸಿದ್ದೇನೆ. ಆಮೇಲೆ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥರಲ್ಲಿ ಪ್ರಾರ್ಥಿಸೋಣ. ಮೃತ ಹೊಂದಿದಂತಹ 242 ಮಂದಿ ಆತ್ಮಗಳು, ಹಾಸ್ಟೆಲ್ನಲ್ಲಿ ಮೃತ ಹೊಂದಿದಂತಹ ಆತ್ಮಗಳು, ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿಯುವಂತೆ ಆ ತಾಯಿ ಪ್ರಾರ್ಥಿಸಿ ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ಮಡಿಲಿನಲ್ಲಿ ಇರಿಸಿ ರೋಧನದಿಂದ ತನ್ನ ಮಗನನ್ನು ಕಳೆದುಕೊಂಡಂತಹ ವೇದನೆಯಿಂದ ದುಃಖತೃಪ್ತರಾದಂತೆ 242 ಜನರ ಕುಟುಂಬದ ಸದಸ್ಯರುಗಳು ದುಃಖತೃಪ್ತರಾಗಿದ್ದಾರೆ. ಅವರೆಲ್ಲರಿಗೂ ಸಾಂತ್ವನ ಲಭ್ಯವಾಗುವಂತೆ ತಂದೆ, ತಾಯಿ, ಮಕ್ಕಳು, ಎತ್ತವರು, ಒಡ ಹುಟ್ಟಿದವರನ್ನು ಕಳೆದುಕೊಂಡಂತಹ, ಗಂಡ ಹೆಂಡತಿಯನ್ನು ಕಳೆದುಕೊಂಡಂತಹ ಎಲ್ಲರ ಆತ್ಮ, ಎಲ್ಲರ ಕುಟುಂಬಕ್ಕೆ ಸಾಂತ್ವನ ಲಭ್ಯವಾಗುವಂತೆ ಪ್ರಾರ್ಥಿಸೋಣ. ಮೃತ ಹೊಂದಿದಂತಹ ಎಲ್ಲ ಆತ್ಮಗಳ ಮೇಲೆ ದೇವರ ಕರುಣೆ ಧಾರಾಕಾರವಾಗಿ ಸುರಿದಿದೆ. ಅದಕ್ಕಾಗಿ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ. ಮೃತ ಹೊಂದಿರುವ ಎಲ್ಲ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ಜಪಸ್ಸರು ಹಿಡಿದು ನಾವು ಪ್ರಾರ್ಥಿಸುವ. ಜಪಸರದ ಪಯಣದಲ್ಲಿ ನಮ್ಮ ಕಣ್ಣುಗಳ ಮುಂದೆ ನಾವು ಯಾರಿಗಾಗಿ, ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೋ ಆ ಘಟನೆ ನಮ್ಮ ಕಣ್ಣು ಮುಂದೆ ಇಡುತ್ತಾ ಆ ತಾಯಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ.